ಎಲ್ಲರಿಗೂ ನಮಸ್ಕಾರ. ಸಕ್ಕಡಾಂಕ್ತಿ ನಮಸ್ಕಾರ. ಬೆಳಗಿನ ಉಪಹಾರಕ್ಕೆ ಏನು ಹೆಚ್ಚಾಗಿ ನಾವು ಮಾಡ್ತೇವೆ? ಅದೇ ದೋಸೆ, ಇಡ್ಲಿ, ಪೂರಿ, ಚಪಾತಿ, ಬನ್ಸ್, ಪರೋಟ, ಸೇಮಿಗೆ, ಪುಂಡಿ ಇದೆ ಅಲ್ವಾ. ಆದರೆ ಇವತ್ತು ನಾನು ಹೇಳುವಂಥ ದೋಸೆ ಏನಿದೆ ಅದು ಸೂಪರ್ ಆಗಿ ಆಗ್ತದೆ. ಸ್ಪಾಂಜಿ, ಟೇಸ್ಟಿ, ಅದೇ ರೀತಿ ಆರೋಗ್ಯಕರವಾದಂಥ ದೋಸೆ, ಅದೇ ರೀತಿ ಸೂಪರ್ ಟೇಸ್ಟಿ ಆಗಿರುವಂಥ ದೋಸೆ. ಖಂಡಿತವಾಗಿಯೂ ನೀವು ಕೂಡ ಟ್ರೈ ಮಾಡಿ. ನೀರು ದೋಸೆ, ಮಸಾಲೆ ದೋಸೆ ಇದು ಕೂಡ ನನ್ನ ಫೇವ್ರೆಟ್ ದೋಸೆಗಳಲ್ಲಿ ಒಂದು. ಆದರೆ ನೀರು ದೋಸೆ ಅಂತೇಳಿ ಹೇಳಿದರೆ ಸ್ವಲ್ಪ ಹೆಚ್ಚು ಹೊತ್ತು ನಿಲ್ಲಬೇಕಾಗ್ತದೆ. ಮಸಾಲೆ ದೋಸೆ ಅಂತೇಳಿ ಹೇಳಿದ್ರೆ ಅದಕ್ಕೆ ಚಟ್ನಿ ಮಾಡಬೇಕು, ಭಾಜಿ ಮಾಡಬೇಕು, ಸಾಂಬಾರು ಮಾಡಬೇಕು. ಅದಕ್ಕೂ ಅಂತೇಳಿ ಹೇಳಿದರೆ ಸಂಡೆಗಳಿಗೆಲ್ಲ ಅದು ಫಿಟ್ ಆಗಿರುವಂಥದ್ದು. ಬಟ್ ವೀಕ್ ಡೇಸಲ್ಲಿ ಸ್ಪೆಷಲಿ ಉದ್ಯೋಗಸ್ಥ ಮಹಿಳೆಯರಿಗೆ ನೀವು ಝಟ್ಪಟಾಗಿ ಅಷ್ಟೇ ಟೇಸ್ಟಿಯಾಗಿ ಮಾಡುವಂಥ ದೋಸೆಗಳಲ್ಲಿ ಈ ಒಂದು ಚುರುಂಬುರಿ ದೋಸೆ ಕೂಡ ಒಂದು. ಸೊ ಇದನ್ನು ಹೇಗೆ ಮಾಡೋದಪ್ಪ ಅಂತೇಳಿ ಹೇಳಿದ್ರೆ 2 ಪಾವು ಅಕ್ಕಿಯನ್ನು ತಗೊಳ್ಬೇಕು, 2 ಮುಷ್ಟಿ ಉದ್ದಿನ ಬೇಳೆ, 1 ಸ್ಪೂನ್ ಮೆಂತೆ. ಇದನ್ನು ತೊಳೆದು ಚೆನ್ನಾಗಿ ಇದನ್ನು 2 ರಿಂದ 3 ಗಂಟೆ ನಾವು ನೆನೆ ಹಾಕಬೇಕು. ಅದರ ನಂತರ 2 ಪಾವು ಅಕ್ಕಿ ಅಂತೇಳಿ ಹೇಳಿ ಆದರೆ 1 ಪಾವು ಚುರುಂಬುರಿ, 1 ಪಾವು ಬೆಳ್ತಿಗೆ ಅನ್ನ. ಓಕೆ, ಸೊ ಅನ್ನ ಉಳಿದಾಗ ಎಲ್ಲರಿಗೂ ಗೊತ್ತಾಗ್ತದೆ ನಮ್ಮ ಮನೆಯಲ್ಲಿ ನೆಕ್ಸ್ಟ್ ಡೇ ಈ ಚುರುಂಬುರಿ ದೋಸೆ ಇರ್ಬೋದು ಅಂತೇಳಿ. ಬಟ್ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ, ಯಾಕೆ ಗೊತ್ತಿರ್ತದೆ ಅಷ್ಟೇ, ನಾಳೆ ಇದೇ ಮಾಡ್ಬೋದು ಅಂತೇಳಿ ಹೇಳಿ ಗೆಸ್ ಮಾಡ್ತಾರೆ. ಬಟ್ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ, ಯಾಕಂತೇಳಿ ಹೇಳಿದ್ರೆ ಇದು ಎಲ್ಲರ ಫೇವ್ರೇಟ್ ಕೂಡ. ಸೊ ಇದನ್ನು ಖಂಡಿತವಾಗಿಯೂ ಟ್ರೈ ಮಾಡಿ. ಶ್ವೇತ ಶುಭ್ರ ವರ್ಣದ ದೋಸೆ. ಓಕೆ, ಸೊ ಇದು ದೋಸೆಯನ್ನು ಕಡಿತಾ ಇರಬೇಕಾದ್ರೆ ನನ್ನ ಒಂದು ಹವ್ಯಾಸವಾದಂಥ ಸಂಗೀತವನ್ನು ಆರಂಭಿಸಿದ್ದೇನೆ. ಒಂದೇ ನಿಮಿಷ ಆಯ್ತಾ ಕೇಳಿ. ನನ್ನ ಬಾಳು ಚಂದ್ರನಿಲ್ಲದ ರಾತ್ರಿ ಬೀಳು, ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ, ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ, ಮಾತೆಲ್ಲ ಮುಗಿದಿದೆ ದುಃಖ ಕೊರಳ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ. ವಿಷಯ ಏನಪ್ಪ ಅಂತೇಳಿ ಹೇಳಿದರೆ ನೆಕ್ಸ್ಟ್ ವೀಕ್ ನಮ್ಮದೊಂದು ಭಾವಗೀತೆ ಕಾಂಪಿಟೇಷನ್ ಉಂಟು. ಸೊ ಆಗಾಗ ಎಲ್ಲೆಲ್ಲಿ ಪುರ್ಸೊತ್ತು ಸಿಗ್ತದ ಈ ಒಂದು ಹಾಡನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಒಳಗೆ ಬರುವಷ್ಟರಲ್ಲಿ ಈ ದೋಸೆ ಹಿಟ್ಟು ಗ್ರೈಂಡ್ರಲ್ಲಿ ನುಣ್ಣಗೆ ರುಬ್ಬಿ ರೆಡಿ ಆಗಿತ್ತು. ಸೊ ಒಂದು ಸೈಡ್ ದಪ್ಪಗಾದಂಥ ದೋಸೆ ಹಿಟ್ಟನ್ನು ಇಟ್ಟಿದ್ದೇನೆ, ಮತ್ತೊಂದು ಸೈಡ್ ಒರಳು ತೊಳೆದಂಥ ನೀರನ್ನು ಇಟ್ಟಿದ್ದೇನೆ. ಓಕೆ, ಸೊ ಇದು ನೆಕ್ಸ್ಟ್ ಡೇ ಆಫ್ಟರ್ 8 hours ನೀವು ನೋಡ್ತಾ ಇದ್ದೀರಿ ಹೇಗೆ ಉಬ್ಬಿ ಬಂದಿದೆ ನೋಡಿ. ಸೊ ಇದನ್ನು ನೀಟಾಗಿ ಬೀಟ್ ಮಾಡ್ತಾ ಒಂದೊಂದೇ ದೋಸೆಯನ್ನು ತೆಗೆಯುವಂತಹ ಸುಸಮಯ ಈಗ ಬಂದು ಒದಗಿದೆ. ಹೆಚ್ಚಾಗಿ ಬೆಳಗಿನ ಗಡಿಬಿಡಿಯಲ್ಲಿರುವಂಥ ಉದ್ಯೋಗಸ್ಥ ಮಹಿಳೆಯರು ಈ ಒಂದು ದೋಸೆಯನ್ನು ಮಾಡ್ಬೋದು. ಯಾಕಂತೇಳಿ ಹೇಳಿದರೆ ನೀರು ದೋಸೆ ಕೂಡ ಸೂಪರ್ ಆಗ್ತದೆ. ಬಟ್ ನಾವು ಅಲ್ಲೇ ನಿಂತಿರಬೇಕು ಅಂತೇಳಿ ಹೇಳಿದರೆ ಒಬ್ಬೊಬ್ಬರು ಒಂದು 4-5 ಅಥವಾ ಮಿನಿಮಮ್ ತಿಂದೇ ತಿಂತಾರೆ ಅಲ್ವಾ ನೀರು ದೋಸೆ. ಬಟ್ ನೀರು ದೋಸೆ ಕಂಪೇರ್ ಮಾಡಿದರೆ ಇದು ನೀರು ದೋಸೆ ಒಂದು 5-6 ಬೇಕು ಅಂತೇಳಿ ಹೇಳಿದರೆ ಇದು 2-3 ಸಾಕಾಗ್ತದೆ. ಮಾತ್ರ ಅಲ್ಲ, ಸುಲಭವೂ ಕೂಡ ಮಾಡಲಿಕ್ಕೆ. ಸ್ವಲ್ಪ ದಪ್ಪಗಿನ ದೋಸೆ, ಈ ದಪ್ಪ ಹಿಟ್ಟನ್ನೇ ತೆಗೆಯುವಂಥದ್ದು ಇದು. ಹೆಚ್ಚು ಇದಕ್ಕೆ ಸುರ್ರಾನಿ ನೀರನ್ನು ನೀವು ಸುರಿಲಿಕ್ಕಿಲ್ಲ. ಸೊ ಇವತ್ತು ನಾನು ಸ್ವಲ್ಪ ಆರಾಮದಲ್ಲಿ ಎದ್ದೆ. ಯಾಕಂತೇಳಿ ಹೇಳಿದ್ರೆ ದೋಸೆ ಅಂತೇಳಿ ಹೇಳುವಾಗ ನಾನು ಹೆಚ್ಚಿನದಾಗಿ ಸಾರು, ಸಾಂಬಾರು, ಚಟ್ನಿ ಇದನ್ನೇ ಮಾಡುವಂಥದ್ದು. ಸೊ ಹಿಂದಿನ ದಿನ ಮಾಡಿದಂಥ ಸಾರು ಉಳಿದಿತ್ತು, ಅದಾಗಬಹುದಾ ಅಂತೇಳಿ ಹೇಳಿ ಮೇಲೂ ದನಿಯಲ್ಲಿ ಕೇಳಿದಾಗ ಆಯಿತು ಅದೇ ಆಗ್ಬೋದು ಅಂತೇಳಿ ಹೇಳಿದರು. ನನಗಂತೂ ಅಯ್ಯಬ್ಬ ಅಂತೇಳಿ ಹೇಳಿ ಆಯಿತು ಅಂತೇಳಿ ಹೇಳಿದ್ರೆ 1/4 ಗಂಟೆ ಜಾಸ್ತಿ ಮಲಗ್ಬೋದು ಅಂತೇಳಿ ಹೇಳಿ. ಬೆಳಿಗ್ಗಿನ ನಿದ್ದೆ ಎಲ್ಲರಿಗೂ ಕೂಡ ತುಂಬ ಪ್ರಿಯವಾದದ್ದು ಅಲ್ವಾ. ಸೊ ಇಡ್ಲಿ, ಚುರುಂಬುರಿ ದೋಸೆ, ಪುಂಡಿ ಅಂತೇಳಿ ಹೇಳುವಾಗ ಸ್ವಲ್ಪ ಆರಾಮದಲ್ಲಿ ಹೇಳುವಂಥದ್ದು. ಯಾಕಂತೇಳಿ ಹೇಳಿದ್ರೆ ಬೇಗ ಜಟ್ಪಟ್ ಆಗಿ ಹೋಗ್ತದೆ ಅಂತೇಳಿ ಹೇಳಿ. ಸೊ ಇದಕ್ಕೆ ಬಿಸಿ ಬಿಸಿಯಾಗಿರುವಂತಹ ಚಹಾವನ್ನು ನಾನು ಮಾಡ್ತಾ ಇದ್ದೇನೆ, ಚಹಾ ಮತ್ತು ಸಾರು ಇದಕ್ಕೆ. ಸೊ ಹೀಗೆ ನಾನು ದೋಸೆ ಅದೆಷ್ಟೊಂದು ಚೆನ್ನಾಗಾಗ್ತದೆ, ಸ್ಪಾಂಜಿ ಆಗ್ತದೆ, ಅದೇ ರೀತಿ ಯಾವ ರೀತಿಯಾಗಿ ಬರ್ತಾ ಉಂಟು ನೋಡಿ ಅಂತೇಳಿ ಹೇಳಿ ನಿಮಗೆ ತೋರಿಸೋದಕ್ಕಾಗಿ ಒಂದು ದೋಸೆ ಮಾಡುವಂಥ ವಿಡಿಯೋವನ್ನು ತೆಗಿತಾ ಇದ್ದೇನೆ. ಎಲ್ಲ ಹೇಳಬೇಕಾದ್ರೆ ನಾನು ಹಾಡಿನ ನಡುವೆ ಒಂದು ಮರ್ತೇ ಬಿಟ್ಟೆ. ಏನಪ್ಪ ಅಂತೇಳಿ ಹೇಳಿದರೆ ದೋಸೆಯ ಹಿಟ್ಟನ್ನು ತೆಗೆಯೋಕ್ಕಿಂತ ಮೊದಲು ನಾನೊಂದು ಅರ್ಧ ಅಂತೇಳಿ ಹೇಳಿದರೆ ನೀವು ಕಾಲು ಹಾಕಿದರೂ ಆಗ್ತದೆ, ಅರ್ಧ ಸ್ಪೂನ್ ನಾನು ಸಕ್ಕರೆಯನ್ನು ಹಾಕ್ತೇನೆ. ಯಾಕೆ ಗೊತ್ತುಂಟಾ, ಇದು ಯಾವುದೇ ಕಾರಣಕ್ಕೆ ಸೀದು ಹೋಗೋದಿಲ್ಲ ಸಕ್ಕರೆಯನ್ನು ಹಾಕಿದರೆ. ಸೊ ಒಳ್ಳೆಯದಾಗ್ತದೆ ಆಯಿತಾ. ನೀವು ಸಕ್ಕರೆ, ಬೆಣ್ಣೆ, ತುಪ್ಪ ಯಾವುದರೊಟ್ಟಿಗೆ ಕೂಡ ಹಾಕಿ ನೀವು ಇದನ್ನು ತಿನ್ಬೋದು. ಸೊ ಎಲ್ಲರ ಮನೆಯ ದೋಸೆ ತೂತು ಅನ್ನುವಂಥ ಒಂದು ನೆನಪನ್ನು ಮಾಡುವಂಥ ಈ ದೋಸೆಯನ್ನು ನೋಡ್ತಾ ಇವತ್ತಿನ ವ್ಲಾಗಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ, ಹೀಗೆ ಮುಂದುವರಿಸಿ ಅಂತೇಳಿ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್.